ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಚಿಡುಗುಪ್ಪ ತಾಲೂಕಿನ ನಿರ್ಣ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಈ ಆರೋಪದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ಆದೇಶವನ್ನು ಕೂಡ ಹೊರಡಿಸಿದೆ. ಪಿಡಿಒ ಪರ ಚಿಡುಗುಪ್ಪ ಇಒ ಲಕ್ಷ್ಮಿ ಬೆಂಬಲಕ್ಕೆ ನಿಂತಿರೋ ಆರೋಪ ಇವಾಗ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಚಿಡುಗುಪ್ಪ ತಾಲೂಕಿನ ನಿರ್ಣ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಹಲವು ಗ್ರಾಮ ಪಂಚಾಯತ್ ಸದಸ್ಯರು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿದಂತಹ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಡಿಒ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ಪಿಡಿಒ ಅಶ್ವಿನಿ ವಿರುದ್ಧ ಸದಸ್ಯರು ಸಾಲು ಆರೋಪಗಳನ್ನ ಮಾಡಿದ್ರು. ಗ್ರಾಮ ಪಂಚಾಯತಿ ಸದಸ್ಯ ರಾಜ್ ರೆಡ್ಡಿಯಿಂದ ಗಂಭೀರ ಆರೋಪ ಕೇಳಿಬರುತ್ತೆ. ಏನೋ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಕ್ರಮಕ್ಕೆ ಮುಂದಾಗ್ತಾರೆ. 50 ಲಕ್ಷ ಹಣದ ಅಕ್ರಮ ಸಂಬಂಧ ಕ್ರಮಕ್ಕೆ ಸಿಇಒ ಅವರು ಸೂಚನೆಯನ್ನ ಕೊಡ್ತಾರೆ. ಸಿಇಒ ಗಿರೀಶ್ ಬದೋಲೆ ನವೆಂಬರ್ನಲ್ಲಿಯೇ ಆದೇಶವನ್ನ ಮಾಡ್ತಾರೆ. ಆದ್ರೆ ಇಒ ಮಾತ್ರ ಮೌನ ವಹಿಸುತ್ತಿರುವುದು ಹಲವು ಕಾರಣಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಆದೇಶ ಮಾಡಿ 25 ದಿನ ಕಳೆದಿದೆ, ಆದ್ರೆ ಇಲ್ಲಿಯ ತನಕ ಕ್ರಮ ಇಲ್ಲ. ಅಂದ್ರೆ ಏನಾಗ್ತಾ ಇದೆ? 15 ಹಣಕಾಸು ಯೋಜನೆ ಅಡಿಯಲ್ಲಿ ಬಳಕೆ ಆಗ್ಬೇಕಾದಂತ ಹಣ ಅದು ಜನರ ಬಳಕೆಗಾಗಿ ಆಗ್ಬೇಕು. ಆದ್ರೆ ಅಧಿಕಾರಿಗಳ ಹಿತಾಸಕ್ತಿಗೆ, ಅಧಿಕಾರಿಗಳ ವೈಯಕ್ತಿಕ ಖರ್ಚಿಗೆ ಅವೆಲ್ಲ ಬಳಕೆ ಆಗಬಾರ್ದು. ದೂರನ್ನ ಕೊಟ್ಟಾಗ ಏನು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದಲ್ಲಿದ್ದಂಥವ್ರು ಎಲ್ಲರೂ ದೂರನ್ನ ಕೊಡ್ತಾರೆ. ದೂರು ಕೊಟ್ಟಾಗ ಹಿರಿಯ ಅಧಿಕಾರಿಗಳು ಇಒ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಆದೇಶ ಮಾಡಿ ಸರಿಸುಮಾರು 25 ದಿನಗಳು ಕಳೆದರೂ ಕೂಡ ಇಲ್ಲಿಯ ತನಕ ಕ್ರಮ ಇಲ್ಲ ಅಂದ್ರೆ ಆ ಒಂದು ಎಲ್ಲ ಅಕ್ರಮಗಳು ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆಯಾ? ಆದ್ರೆ ಅಕ್ರಮದಲ್ಲಿ ಇಒ ಏನಾದ್ರೂ ಭಾಗಿಯಾಗಿದ್ದಾರಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿ ಇವಾಗ ಕೇಳಿ ಬರ್ತಾ ಇದೆ. ಪಿಡಿಒ ಬಗ್ಗೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ಕೊಟ್ಟರು ಕೂಡ ಇಒ ಅವ್ರು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಹಾಗಾದ್ರೆ ಇಒ ಅವರಿಗೂ ಪಿಡಿಒ ಅವರಿಗಿರುವಂತಹ ಸಂಬಂಧವಾದ್ರೂ ಏನು? ಇಒ ಮೌನ ವಹಿಸುತ್ತಿರುವ ಹಿಂದಿನ ಕಾರಣ ಏನು? ಇಒ ಮತ್ತು ಪಿಡಿಒ ನಡುವೆ ಏನಾದ್ರೂ ಒಂದು ರೀತಿಯ ಮಾತುಕತೆ ಆಯ್ತಾ? ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟರು ಕೂಡ ಇಒ ಅವರು ಯಾಕೆ ಸುಮ್ಮನೆ ಇರ್ತಾ ಇದ್ದಾರೆ? ಪಿಡಿಒ ಪರ ಯಾಕೆ ಬ್ಯಾಟ್ ಬೀಸ್ತಾ ಇದ್ದಾರೆ? 25 ದಿನ ಒಂದಲ್ಲ ಎರಡಲ್ಲ 25 ದಿನ ಯಾಕೆ ಅಕ್ರಮಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ಸಮಯಾವಕಾಶವನ್ನು ಕೊಡ್ತಾ ಇದ್ದಾರ? ಯಾಕೆ ಈ ಇಲಾಖೆಯಲ್ಲಿ ಈ ರೀತಿ ಆಗ್ತಾ ಇದೆ? ಮೊನ್ನೆ ಬಸವ ಕಲ್ಯಾಣನಲ್ಲಿಯೂ ಕೂಡ 5 ಸಸ್ಪೆಂಡ್ ಆದ್ರು. ಇವಾಗ ಇಲ್ಲಿ ಅಂದ್ರೆ ಈ ಗ್ರಾಮ ಪಂಚಾಯತ್ಗಳಲ್ಲಿ ಏನಾಗ್ತಾ ಇದೆ? ನೈಜವಾಗಿ ಬಡವರಿಗೆ ದೊರಕಬೇಕಾದಂತ ಸೌಲಭ್ಯಗಳು ಅಧಿಕಾರಿಗಳ ಮನೆ ಸೇರ್ತಾ ಇದೆಯಾ? ಅಧಿಕಾರಿಗಳ ಜೇಬ್ ಸೇರ್ತಾ ಇದೆ? ಹಾಗಿದ್ರೆ ಸಿಇಒ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ವಾ? ಇಒ ಅವರಿಗೆ ಸಿಇಒ ಅಂದ್ರೆ ಕಿಮ್ಮತ್ತಿಲ್ವಾ? ಯಾಕೆ ಆದೇಶ ಮಾಡಿದ್ರು ಕೂಡ ಇಷ್ಟು ದಿನ ಯಾಕೆ ಸುಮ್ಮನಿರ್ತಾ ಇದ್ದಾರೆ? ಪಿಡಿಒ ಅವರಿಗೆ ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಮಾಡಬೇಕಿತ್ತು, ಆಮೇಲೆ ಎಲ್ಲವನ್ನ ಮುಂದುವರಿಸಬಹುದಿತ್ತು. ಆದ್ರೆ ಇವ್ರು ಮೊದಲೇ ಕಾಲಾವಕಾಶ ಕೊಟ್ಕೊಂಡು ನೀವು ಎಲ್ಲವನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನಾನು ತನಿಖೆ ಮಾಡ್ತೀನಂತ ಏನಿದೆ? ಹಾಗಾದ್ರೆ ಏನಾದ್ರೂ ಒಪ್ಪಂದ ಆಯ್ತಾ? ಏನ್ ಹೇಳ್ತಿದ್ದಾರೆ ಅಲ್ಲಿರುವಂತ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು ಆರೋಪವನ್ನ ಮಾಡ್ತಿದ್ದಾರೆ. ಬನ್ನಿ ಕ್ವಿಕ್ ಆಗಿ ಅವರ ಒಂದು ಹೇಳಿಕೆಯನ್ನ ಕೂಡ ನೋಡ್ಕೊಳ್ಳಿ ಒಂದ್ಸಲ. ದಿನಾಂಕ 11 ತಿಂಗಳು 2024ನೇ ಅವಧಿ ದಿನಾಂಕದಂದು ಸಿಇಒ ಅವರ ಆದೇಶದ ಮೇರೆಗೆ ಈ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಒಂದು ಆದೇಶ ಹೊರಡಿಸ್ತಾರೆ. ಇದಕ್ಕೆ ಮೊದಲು ನಮ್ಮ ನಿರ್ಣ ಗ್ರಾಮ ಪಂಚಾಯತ್ ಪಿಡಿಒ ಅವ್ರು ಸಸ್ಪೆಂಡ್ ಆಗಿದ್ದರು. ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತಂದಾರ, ಮತ್ತು ಇಲ್ಲೇ ಬಂದು ಡ್ಯೂಟಿ ಮಾಡ್ಯಾರ. ಈ ಡ್ಯೂಟಿ ಮಾಡಿದಕ್ಕೆ ಮತ್ತು ನಮ್ಮ ಸಿಇಒ ಅವರು ಮತ್ತು ಆದೇಶ ಹೊರಡ್ಸ್ಯಾರ, ಅವ್ರ ಮೇಲೆ ಮೊಕದ್ದಮೆ ಮಾಡಿರಿ, ಕ್ರಿಮಿನಲ್ ಮೊಕದ್ದಮೆ ಮಾಡಿರಿ ಅಂಥೇಳಿ 20 ತಾರೀಕು ನವಂಬರ್ ತಿಂಗಳಲ್ಲಿ ಆದೇಶ ಮಾಡ್ಯಾರ. ಬಟ್ ಇಲ್ಲಿವರೆಗೂ ನಮ್ಮ ಯುವ ಅಧಿಕಾರಿಗಳು ಏನು ಮಾಡಿದ್ರು, ತಾಲೂಕು ಪಂಚಾಯತ್ ಅಧಿಕಾರಿಗಳು ಇಲ್ಲಿವರೆಗೂ ಯಾವುದೂ ತೊಗೊಂಡಿಲ್ಲ ಕ್ರಮ. ಯಾಕೆ ತೊಗೋತಾ ಇಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಹೆದರ್ತಾ ಇದ್ದಾರೆ, ಏನು ಕಾರಣ ಅದ? ಇಷ್ಟು ನಮ್ಮ ಗ್ರಾಮ ಪಂಚಾಯತ್ ನಿರ್ಣಯದಲ್ಲಿ ಸುಮಾರು 1.5 ವರ್ಷದಿಂದ ದುನಿಯಾ ಅವ್ಯವಹಾರ ನಡೆದದು. ಇಲ್ಲಿವರೆಗೆ ಯಾರು ತಾಲೂಕು ಪಂಚಾಯತ್ದಾಗ ಯಾರು ಇವುಗಳು ಬಂದಾಗ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಯಾರೂ ಕ್ರಮ ಕೈಗೊಂಡೇ ಇಲ್ಲ. ಏನು ನಮ್ಮ ಪಿಡಿಒ ಅವರಿಗೆ ಹೆದರ್ತಾ ಇದ್ದಾರೆ, ಏನು ಮೇಲಿನ ಏನಾರ ಒತ್ತಡದ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನಮ್ಮ ನಿರ್ಣಯ ಪಂಚಾಯತ್ ಹದಗೆಲ್ಲ ಕಾರಣ ಅಂದ್ರೆ ತಾಲೂಕು ಪಂಚಾಯತ್ ಅಧಿಕಾರಿಗಳೇ. ಅತಿ ತುರ್ತು ಅಂತ ಅತಿ ತುರ್ತ ಸಿಇಒ ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಏನಂತ ಅಂದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಇದು ಒಂದು ಪ್ರತಿ ಈ ಕಚೇರಿಯಿಂದ ಅತಿ ತುರ್ತಾಗಿ ಸಲ್ಲಿಸಬೇಕು. ತಾಲೂಕಾ ಪಂಚಾಯತ್ನಿಂದ ಜಿಲ್ಲಾ ಪಂಚಾಯತ್ಗೆ ಅತಿ ತುರ್ತಾಗಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ.
ಕ್ರಿಮಿನಲ್ ಮೊಕದ್ದಮೆ ಮಾಡಿ ಯಾರು ತಾಲೂಕಾಧಿಕಾರಿ? ಹಾಂ ತಾಲೂಕಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಲೆಟ್ರ್. ಯಾರು ತಾಲೂಕಾಧಿಕಾರಿ ಯಾರಿದ್ದಾರೆ? ಅಧಿಕಾರಿ ಲಕ್ಷ್ಮಿ ಅಂತಿದ್ದಾರೆ. ಅವ್ರು ಇಲ್ಲಿವರೆಗೆ ಏನು ಕ್ರಮ ಕೈ ಏನು ಕಮ್ಮಿಕೊಂಡಿಲ್ಲ. ಇಲ್ಲಿವರೆಗೆ ಮೌಖಿಕವಾಗಿ ಸುಮಾರಾಗಿ ಫೋನು ಮಾಡೀವಿ ಮತ್ತು ಒಂದೆರಡು ಸಾವಿರ ಹೋಗಿ ಭೇಟಿನೂ ಹೋಗಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮಾಡ್ತಾ ಇಲ್ಲ. ಅದು ಏನು ರೀಸನ್ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಏನು ಹೆದರ್ತಾ ಇದ್ದಾರೆ, ಏನು ಮೇಲಿನ ಏನು ದಬಾವ ಅದ ನಮಗಂತೂ ಅರ್ಥ ಆಗಲಿ. ಬಟ್ ಇಲ್ಲಿ ತಾಲೂಕಾ ಪಂಚಾಯತ್ ಚುಡುಪದಾಗ ಯಾರು ಅಧಿಕಾರಿಗಳು ಬಂದಾರ ನಮ್ಮ ಹೆಣ ಪಂಚಾಯತ್ಗೆ ಎಲ್ಲರೂ ನೆಗ್ಲೆಕ್ಟೇ ಮಾಡ್ಯಾರ. ಯಾಕೆ ಮಾಡ್ತಾ ಇದ್ದಾರೆ, ಏನು ಕಾರಣ ಅಂತೂ ನಮಗಂತೂ ಅರ್ಥ ಆಗ್ತಾಯಿಲ್ಲ.